ನಿಂತ್ಕೊಂಡೆ ಇದ್ದೀರಲ್ಲ, ಬನ್ನಿ ಒಳಗೆ ಕೂತ್ಕೊಳ್ಳಿ. ಸುಮಾ ಒಂದಿಟ್ಟು ಮಜ್ಜಿಗೆ ಮಾಡೋಕು. ಪರವಾಗಿಲ್ಲ ಪುಟ್ಟಕ್ಕ, ನಿಮ್ಮನ್ನ ನೋಡಿ ನಮ್ಮ ಕಡೆಯಿಂದ ಒಂದು ಕ್ಷಮೆ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಯ್ಯೋ, ಎಂತ ದೊಡ್ಡ ಮಾತು ಸಾಹೇಬ್ರೆ. ನೀವು ನಮ್ತವ್ ಕ್ಷಮೆ ಕೇಳೋದೇ? ನಾವು ಅಧಿಕಾರದಲ್ಲಿ ದೊಡ್ಡ ಸ್ಥಾನದಲ್ಲಿ ಇರ್ಬೋದು, ಆದರೆ ಮಾನವೀಯತೆಯಲ್ಲಿ ನೀವು ನಮಗಿಂತ ಎತ್ತರದ ಸ್ಥಾನದಲ್ಲಿದ್ದೀರಾ. ಸ್ನೇಹ ಅವರು ಎಂತ ಅಧಿಕಾರಿ ಅಂತ ಗೊತ್ತಿದ್ರು ಹರಡಿರೋ ಸುಳ್ಳು ಸುದ್ದಿಗೆ ನಾವು ಬೆಲೆ ಕೊಟ್ಬಿಟ್ವಿ. ಅಷ್ಟೇ ಅಲ್ಲ, ಮೇಲಧಿಕಾರಿಗಳಿಂದ ಆರ್ಡರ್ ಇದ್ದಿದ್ದರಿಂದ ರಾಷ್ಟ್ರಧ್ವಜನ ವಾಪಸ್ ತಗೋಬೇಕಾಯ್ತು. ನಮ್ಮಿಂದ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗಿದ್ರು ಇಷ್ಟು ಪ್ರೀತಿಯಿಂದ ನಮ್ಮನ್ನ ಕಾಣ್ತಾ ಇದ್ದೀರಾ. ಸ್ವಲ್ಪನೂ ಕೋಪ ಮಾಡ್ಕೊಳ್ದಲೆ ಪ್ರೀತಿ ಗೌರವದಿಂದ ನಮ್ಮನ್ನು ಮಾತಾಡಿಸ್ತಾ ಇದ್ದೀರಾ. ನಿಮ್ಮ ಮನಸ್ಸು ತುಂಬಾ ದೊಡ್ಡದು. ನಿಮ್ಮ ಕರ್ತವ್ಯ ನೀವು ಮಾಡಿದ್ರಿ, ಇದ್ರಾಗ ನಾನು ಕೋಪ ಮಾಡ್ಕೊಳ್ಳೋಂಥದ್ದು ಏನಿರ್ತದೆ ಹೇಳಿ? ನಮ್ಮಿಂದ ಆಗಿರೋ ತಪ್ಪನ್ನ ನಾವೇ ತಿದ್ಕೊಬೇಕು ಅಂತ ಇಲ್ಲಿಗೆ ಬಂದಿದ್ವಿ ಪುಟ್ಟಕ್ಕ. ಶಂಕರ್, ಬನ್ನಿ ಇಲ್ಲಿ. ಎಲ್ಲ ಕಷ್ಟಗಳ ಸೋಲಿಸಿ ಗೆಲ್ಲೋ ಇವರ ಶಕ್ತಿಯೇ ಒಗ್ಗಟ್ಟು. ತಾಯಿ ಕಲಿಸಿದ ಪಾಠ ತಾನೆ ಗೆಲುವಿನ ಗುಟ್ಟು. ಹೆತ್ತೋರಿಗೆ ಹೆಮ್ಮೆ ತಾನೆ ಇಂಥ ಹೆಣ್ಮಕ್ಕಳು. ಮಕ್ಕಳಿಗೂ ಪುಣ್ಯ ಬೇಕು ಅಪ್ಪ ಇವಳಂತ ಅಮ್ಮ ಸಿಗಲು. ನಿಮ್ಮ ಮಗಳು ಮಾಡಿರೋ ಸೇವೆಗೆ, ಕರ್ತವ್ಯ ನಿಷ್ಠೆಗೆ ಈ ಧ್ವಜ ಇಲ್ಲಿರೋದೇ ಸೂಕ್ತ. ದಯವಿಟ್ಟು ನಮ್ಮಿಂದ ಆಗಿರೋ ತಪ್ಪನ್ನ ಕ್ಷಮಿಸಿ ಇದನ್ನು ಸ್ವೀಕಾರ ಮಾಡಿ ಪುಟ್ಟಕ್ಕ.